ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಲ್ಯೂಟ್ ಆಗಿಸ್. ತುಂಬ ದಿನಗಳಾದಮೇಲೆ ಇವತ್ತು ನಾನು ರಿವ್ಯೂ ಕೊಡೋಕೆ ಬರ್ತಾ ಇದ್ದೀನಿ. ಅಂದರೆ ಮಧ್ಯದಲ್ಲಿ ಸ್ವಲ್ಪ IPL ಬಂದಿದ್ದರಿಂದ ಅಲ್ಲಿಂದ ಗ್ಯಾಪ್ ಕೊಟ್ಟು ಮತ್ತೆ ಕೂಡ ಟೈಮ್ ಕೂಡ ಸಿಗಲಿಲ್ಲ. ಬಟ್ ಇವಾಗಿಂದ ರೆಗ್ಯುಲರ್ ಆಗಿ ನಮ್ಮ ಚಾನಲಲ್ಲಿ ನಿಮ್ಗೆ ಯಾವುದೇ ಮೂವೀಸ್ ರಿವ್ಯೂಸ್ ಬೇಕೋ ಎಲ್ಲನೂ ಸಿಗುತ್ತೆ. ಓಕೆ, ಬಟ್ ಇವತ್ತು ಯಾವ ಮೂವಿ ರಿವ್ಯೂ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕೂಲಿ. ಈ ಮೂವಿ ಹೇಗಿದೆ ಅಂತಂದರೆ ಈ ಥರ ಸಿನಿಮಾಗಳು ಒಂದು ಸಾವಿರ ರಿಬನ್ ಸಿನಿಮಾಗಳು ಬಂದ್ಬಿಟ್ಟಿದೆ. ಅದನ್ನೆಲ್ಲ ನೋಡಿ ಇವೆಲ್ಲ ನೋಡ್ತಂದ್ರೆ ಈ ಸಿನಿಮಾ ಈ ಥರದ ಎಷ್ಟು ಸ್ಟೋರಿಗಳು ಬಂದಿಲ್ಲ ಅನ್ನೋದು, ನಾವು ಸಿನಿಮಾ ಜಾಸ್ತಿ ನೋಡೋದ್ರಿಂದ ನಮಗಂತೂ ಗೊತ್ತು. ನೋಡಿದವ್ರಿಗೆ ಕೂಡ ಇದು ಯಾವ್ದಾದ್ರು ಒಂದು 10 ಸಿನಿಮಾ ನೋಡಿದೀನಿ ಈ ಥರ ರಿವೆನ್ ಸಬ್ಜೆಕ್ಟ್ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಬಟ್ ಆದರೆ ಈ ಸಿನಿಮಾದಲ್ಲಿ ಈ ಸ್ಕ್ರೀನ್ ಪ್ಲೇಲಿ ಏನು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅನ್ನೋದೇ ಈ ಸಿನಿಮಾದು ಒಂದು ಮೇನ್ ಹೈಲೈಟೆಡ್ ಅಂತ ಹೇಳ್ಬೋದು. ಇನ್ನು ತಮಿಳ್ ಇಂಡಸ್ಟ್ರಿಯಲ್ಲೇ ಇಲ್ಲಿವರೆಗೂ 1000 ಕೋಟಿನ ದಾಟ್ಸೇ ಇಲ್ಲ ಅವರು. ಸೊ ಜಾಸ್ತಿ ಹೈಯೆಸ್ಟ್ ಕಲೆಕ್ಷನ್ ಅಂತಂದ್ರೆ 2.0 ಬಿಟ್ರೆ ಜೈಲರೇ. ಸೊ ಈ ಸಿನಿಮಾನ ಹೆಂಗಾರ ಮಾಡಿ 1000 ಕೋಟಿ ದಾಟ್ಸೋಣ ಅಂತ ಅಂದ್ಬಿಟ್ಟು ಕಲೆಕ್ಷನ್ ಅಲ್ಲಿ ಸೊ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಎಲ್ಲೆಲ್ಲಿದ್ದಾರೆ, ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ ಎಲ್ಲರೂ ತಂದು ಹಾಕೊಂಡು ಕೊನೆಗೆ ಅಮೀರ್ ಖಾನ್ ಅವ್ರನ್ನ ತರಿಸಿ ಹಾಕ್ಸಿ ಸಿನಿಮಾಗೆ 1000 ಕೋಟಿ ಕ್ರಾಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಬಟ್ ಅವ್ರಿಗೆ ವೆಯ್ಟ್ ಮಾಡಿ ನೋಡ್ಬೇಕು. ಸಪೋಸ್ ಈ ಸಿನಿಮಾಲು ಅವ್ರಿಗೆ 1000 crores ಕಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಜಾಕಿ ಚೈನ್, ಆರ್ನಾಲ್ಡ್, ಜೇಮ್ಸ್ ಬಾಂಡ್ ಅಂತ ಕರೆಸ್ತಾರೆ ಅಂತ ಅದಂತೂ ಗ್ಯಾರಂಟಿ. ಇನ್ನು ಈ ಸಿನಿಮಾ ಪಾಸಿಟಿವ್ ಪಾಯಿಂಟ್ ಬರೋದಾದ್ರೆ, ಕತೆ ಏನೇ ಹಳೇದಾಗಿ ಅಳಸೋಗಿದ್ರು ಬಟ್ ಈ ಸ್ಕ್ರೀನ್ ಪ್ಲೇ ಇದೆಯಲ್ಲ, ನಮಗೆ ಒಂದೊಂದು ಟೈಮಲ್ಲಿ ನಮ್ಗೆ ಐ ಮೂಮೆಂಟ್ ಅಲ್ಲಿ 10 ಮಿನಿಟ್ಸ್ ಆದ್ಮೇಲೆ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿ ಕೊಟ್ಟಿರೋಂಥ ಮಧ್ಯದಲ್ಲಿ ಟ್ವಿಸ್ಟ್ಗಳು ಕೂಡ ಈ ಸಿನಿಮಾ ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಈ ಕೀಮಿಯೋ ಅಂತಂದ್ರೆ ಈ ಗೆಸ್ಟ್ ಅಪಿಯರೆನ್ಸ್ ಬರೋ ಆರ್ಟಿಸ್ಟ್ಗಳನ್ನ ಎಲ್ಲೆಲ್ಲಿ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡ್ರೆ ಯಾವಾಗ ಬರ್ತಾರೆ ಅನ್ನೋದನ್ನ ಕೂಡ ನಮಗೆ ವೆಯ್ಟ್ ಮಾಡಿ ನೋಡಬೇಕು ಅನ್ನೋ ಒಂದು ಕುತೂಹಲ ಕೂಡ ಈ ಸಿನಿಮಾದಲ್ಲಿ ನಮ್ಗೆ ಅನ್ಸುತ್ತೆ. ಈ ವರ್ಷ ಅಂದ್ರೆ 2025ರಲ್ಲಿ ನಾನು ನೋಡಿದಂತ ಒಳ್ಳೆ ಅದ್ಭುತವಾದ ಟ್ವಿಸ್ಟ್ ಇದ್ದಿದ್ದ ಮೂವಿ ಯಾವುದು ಅಂತಂದ್ರೆ ಚೂಮ್ ಅಂತವರು. ಅದಾದ್ಮೇಲೆ ಈ ಮೂವಿಲಿ ನನಗೆ ಒಳ್ಳೆ ಟ್ವಿಸ್ಟ್ ಕಾಣಿಸ್ತು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದಲ್ಲಿ ಮೇಯ್ನ್ ಆಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಗೆ ಒಂದು ಜೀವ ಕೊಟ್ಟಿದೆ ಅಂತ ಹೇಳ್ಬೋದು. ಅನಿರುದ್ಧ್ ಅವರು ಮ್ಯೂಸಿಕ್ ನಮ್ಗೆ ಆಲ್ಮೋಸ್ಟ್ ಜೈಲರಲ್ಲೇ ಕೂಡ ಗೊತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಇದ್ರಲ್ಲಿ ಹೆಂಗಪ್ಪ ಮಾಡ್ತಾರೆ, ಇರೋದೆಲ್ಲ ತಲೆಯಲ್ಲಿರೋವೆಲ್ಲ ಖಾಲಿ ಮಾಡ್ಕೊಂಡು ಸುಮ್ ಕೂತಿರ್ತಾರೆ ಅಂತ ಅನ್ಕೊಂಡಿದ್ದು. ಬಟ್ ಇಲ್ಲಿ ಈ ಸಿನಿಮಾಗೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಒಂದು ಹೈಲೈಟೆಡ್ ಈ ಸಿನಿಮಾಗೆ. ಅದಕ್ಕಿಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಒಂದು ಸೀನ್ ಇದೆ, ಆ ಸೀನ್ ನೋಡಿದ್ರೆ ಇನ್ನೂ ಖುಷಿ ಪಡ್ತೀರಾ. ನಾನು ಈ ಸಿನಿಮಾ ಟ್ರೈಲರ್ ನೋಡಿದಾಗ ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್ ನೋಡ್ಬಿಟ್ಟು ಇವ್ರು ಯಾಕೆ ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರ್ತಾ ಇದಾರೆ, ಸುಮ್ಮನೆ ಅಲ್ಲೇ ಜಡ್ಜಾಗಿ ಕೂತ್ಕೊಂಡು ಈ ಕಾಂಪಿಟೇಷನ್ ಏನೇನೋ ನಡೀತಿದಾರೆ ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ಅನ್ಕೊಂಡೆ. ಬಟ್ ಏನೋ ಒಳ್ಳೆ ಜೂನಿಯರ್ ಆರ್ಟಿಸ್ಟ್ ತರ ಕಾಣಿಸ್ತಾ ಇದಾರಲ್ಲ ಇವರು ಅಂತಾನೆ. ಬಟ್ ಆ ಥಿಯೇಟರ್ ಅಲ್ಲಿ ನಾನು ನೋಡಿದಾಗಲೇ ನನಗೆ ಫೀಲ್ ಆಗಿದ್ದು ರಚಿತಾ ರಾಮ್ನ ಕರ್ಕೊ ಬಂದಿದ್ದು ಕರೆಕ್ಟಾಗಿ ಐತೆ ಅಂತ. ಬಟ್ ಆಗ ನನಗೆ ರಚಿತಾ ರಾಮ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದಾಗ ನನಗೆ ಒಬ್ರು ನೆನಪು ಬಂದಿದ್ದು ಯಾರು ಅಂತಂದ್ರೆ ಪೂಜಾ ಗಾಂಧಿ ಅವರು. ಸೊ ಅದು ನೀವು ಥಿಯೇಟರ್ ನೋಡಿ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಇಷ್ಟು ಜನ ಎಲ್ಲ ಸ್ಟಾರ್ ಕ್ಯಾಸ್ಟ್ ಹಾಕೊಂಡಿದ್ರಲ್ಲ, ಸೊ ಯಾರ್ಯಾರ ಎಂಟ್ರಿಗಳು ಹೆಂಗಿತ್ತು, ಚೆನ್ನಾಗಿತ್ತು ಅಂತ ಕೇಳಿದ್ರೆ ನಿಜವಾಗ್ಲೂ ರಜನಿಕಾಂತ್ ಅವ್ರನ್ನು ಕೂಡ ಸಿಂಪಲ್ ಆಗಿ ತೋರಿಸ್ಬಿಟ್ರು. ಬಟ್ ಉಪೇಂದ್ರ ಅವ್ರ ಎಂಟ್ರಿ ಮಾತ್ರ ತುಂಬಾ ಚೆನ್ನಾಗಿ ತೋರಿಸಿದ್ರು. ಆಮೇಲೆ ಅಮೀರ್ ಖಾನ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ರು ಎಂಟ್ರಿನ. ಸೊ ಮೇನ್ ಆಗಿ ಏನಂತಂದ್ರೆ ಈ ಡೈರೆಕ್ಟರ್ ಸ್ಪೆಷಲ್ಸ್ಗಳು ಏನಂತಂದ್ರೆ, ನಮ್ಮ ಸ್ಟಾರ್ ಕ್ಯಾಸ್ಟ್ ಅಲ್ಲಿ ನಮ್ಮ ಹೀರೋಕ್ಕಿಂತ ಬೇರೆ ಸ್ಟೇಟ್ ಬೇರೆ ರಾಜ್ಯದ ಹೀರೋಗಳನ್ನ ತುಂಬಾ ಚೆನ್ನಾಗಿ ತೋರಿಸ್ಬೇಕು, ಹೈಲೈಟೆಡ್ ಇಟ್ಕೋಬೇಕು ಅನ್ನೋದು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿದ್ರಲ್ಲ, ಅದಕ್ಕಾದ್ರೂ ಈ ಡೈರೆಕ್ಟರ್ಗಳು ಖುಷಿ ಪಡ್ಬೇಕು ನಾವು. ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಎಂಟ್ರಿ ಹಲ್ಟಿ ಆಗಿತ್ತು, ಅದರಿಂದ ಜೈಲರ್ ಸಿನಿಮಾ ಹಿಟ್ ಆಯ್ತು. ಸರಿ, ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಎಂಟ್ರಿ ಇತ್ತಲ್ಲ, ಸೊ ಅದು ಚೆನ್ನಾಗಿತ್ತು. ಬಟ್ ಇಲ್ಲಿ ಹಿಟ್ಟಾಗಲ್ಲ ಅನ್ನೋದು ಖಂಡಿತ ನನಗನ್ಸೋ ಪ್ರಕಾರ ಈ ಸಿನಿಮಾ ಇಟ್ಟೇನೆ. ಯಾಕಂದ್ರೆ ಎಲ್ಲೂ ಕೂಡ ಬೋರ್ ಹೊಡಿಯೋದಿಲ್ಲ ಸಿನಿಮಾ. ಓವರ್ ಆಲ್ ಈ ಸಿನಿಮಾನ 100% ಎಲ್ಲರೂ ಕೂಡ ನೋಡ್ಬೋದು. ಒಂದ್ಸಲ ಅಂತ ನೋಡಕ್ ಮೋಸ ಇಲ್ಲ. ಬಟ್ ಏನಂತಂದ್ರೆ ಸಿನಿಮಾ A ಸರ್ಟಿಫಿಕೇಟ್, ಬ್ಲಡ್ ಶೆಡ್ ಇರುತ್ತೆ. ಸೊ ಅದನ್ನ ಯೋಚನೆ ಮಾಡ್ಕೊಂಡು ಹೋಗೋರು ಹೋಗಿ. ಈ ಸಿನಿಮಾ ಏನಾದ್ರು OTT ಬರುತ್ತೆ, OTT ನೋಡ್ಕೊಳ್ಳೋಣ ಅಮೆಝಾನ್ ಅಲ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಿಮ್ಗೆ ಆ ಮ್ಯೂಸಿಕ್, ಆ ಫ್ಯಾನ್ಸ್ ಎಂಜಾಯ್ಮೆಂಟ್ ಇವೆಲ್ಲ ಮಿಸ್ ಮಾಡ್ಕೊಂತೀರಾ. ಬಟ್ ಥಿಯೇಟರ್ ಅಲ್ಲಿ ಮಾತ್ರ ನೋಡೋದಕ್ಕೆ ಪಕ್ಕ ಹೇಳಂತ ಸಿನಿಮಾ ಇದು. OTT ನೋಡ್ತೀವಿ ಅನ್ನೋರು ಕೂಡ ಇದ್ರೆ ವೆಯ್ಟ್ ಮಾಡ್ಕೊಂಡಿರಿ. ಬಟ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಸಿಗೋ ಫೀಲ್ OTT ಸಿಗಲ್ಲ. ಸೊ ಇತ್ತೀಚೆಗೆ ನಾನು ರಿವ್ಯೂ ಕೂಡ ಮಾಡಿರ್ಲಿಲ್ಲ, ಬಟ್ ನಾವು ಒಂದಂತ ಹೇಳ್ತೀನಿ, ಸೂಫ್ರಮ್ಸೋ ಮತ್ತೆ ಎಲ್ಟು ಮುತ್ತು ಅಂತ ಸಿನಿಮಾಗಳು ಬಂದಿತ್ತು ಕೂಡ ನಾನು ನೋಡೋಕ್ಕಾಗ್ಲಿಲ್ಲ. ಬಟ್ ಅದಕ್ಕೂ ಕೂಡ ನೀವು ಈ ಸಿನಿಮಾ ಬಂತು ಅಂತ ಆ ಸಿನಿಮಾನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಆ ಸಿನಿಮಾನ ನೋಡಿ ಫಸ್ಟ್, ಆಮೇಲೆ ಈ ಸಿನಿಮಾನ ನೋಡಿ.